ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸ್ನೇಹಿತರೆ ಗ್ಲುಕೋಸಮೈನ್ ಬಗ್ಗೆ ತಿಳ್ಕೊಳ್ಳೋದಕ್ಕೂ ಮುಂಚೆ ಬೋನ್ಸ್ ಜಾಯಿಂಟ್ ಎಂದರೆ ಎಂದು ತಿಳ್ಕೊಳ್ಳೋಣ. ಸ್ನೇಹಿತರೆ, ಎಲ್ಲಾದರೆ ನಮ್ಮ ಶರೀರದಲ್ಲಿ ಎರಡು ಬೋನ್ಸ್ಗಳು ಕಲಿಯುತ್ತೇವೋ ಅದನ್ನು ಬೋನ್ಸ್ ಜಾಯಿಂಟ್ ಎಂದು ಕರೆಯುತ್ತಾರೆ. ಈ ಜಾಯಿಂಟ್ಗಳಲ್ಲಿ ಕರ್ಟಿಲೈಜರ್ ಇರುತ್ತದೆ. ಸ್ನೇಹಿತರೆ, ಈ ಕರ್ಟಿಲೈಜರ್ ನಮ್ಮ ಶರೀರದ ಪ್ರತಿಯೊಂದು ಬೋನ್ಸ್ ಜಾಯಿಂಟ್ನಲ್ಲೂ ಇರುತ್ತದೆ. ಸ್ನೇಹಿತರೆ, ಬೋನ್ಸ್ ಜಾಯಿಂಟಿಗೆ ಈ ಕರ್ಟಿಲೈಜರ್ ವೆರಿ ಇಂಪಾರ್ಟೆಂಟ್. ಸ್ನೇಹಿತರೆ, ಈ ಕರ್ಟಿಲೈಜರ್ ನಮ್ಮ ಬೋನ್ಸ್ಗಳು ಸ್ಮೂತಾಗಿ ರಬ್ ಆಗಲು ಸಹಾಯ ಮಾಡುತ್ತದೆ. ಅಲ್ಲದೆ ನಾವು ನಡೆಯುವಾಗ, ಓಡುವಾಗ, ಇತರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುವ ಸಮಯದಲ್ಲಿ ಎರಡು ಬೋನ್ಸ್ಗಳು ರಬ್ಬಾಗಲು ಸಹಾಯ ಮಾಡುತ್ತದೆ. ರಬ್ಬಾಗಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತದೆ. ಸ್ನೇಹಿತರೆ, ಇಂಥ ಜಾಯಿಂಟ್ಗಳಿಗೆ ಸಾಮಾನ್ಯವಾಗಿ ಕಂಡುಬರುವ ಸಮಸ್ಯೆ ಏನಪ್ಪ ಅಂದರೆ ಆರ್ಥೈಟಿಸ್. ಸ್ನೇಹಿತರೆ, ಆರ್ಥೈಟಿಸ್ ಅನ್ನೋದು ವೃದ್ಧರಿಗೆ ಮಾತ್ರ ಅಲ್ಲ, ಯಂಗ್ ಪೀಪಲ್ಗೂ ಸಹ ಕಂಡುಬರುತ್ತದೆ. ಆರ್ಥೈಟಿಸ್ನಲ್ಲಿ ಬಹಳ ವಿಧಗಳಿದ್ದಾವೆ. ಆದರೆ ಒನ್ ಆಫ್ ದ ಮೋಸ್ಟ್ ಫೇಮಸ್ ಆಸ್ಟ್ರಿಯೋ ಆರ್ಥೈಟಿಸ್. ಸ್ನೇಹಿತರೆ, ಈ ಸಮಸ್ಯೆ ಪ್ರತಿಯೊಬ್ಬರಲ್ಲೂ ಕಂಡುಬರುತ್ತದೆ, ಆದರೆ ಮುಖ್ಯವಾಗಿ ವೃದ್ಧರಲ್ಲಿ ಕಂಡುಬರುತ್ತೆ. ಸ್ನೇಹಿತರೆ, ಇದರಿಂದ ಏನಾಗುತ್ತೆಂದರೆ ನಮ್ಮ ಬೋನ್ಸ್ಗಳ ಮಧ್ಯದಲ್ಲಿರುವ ಕಾರ್ಟಿಲೇಜ್ ಬ್ರೇಕ್ ಆಗುತ್ತೆ. ಇದರಿಂದ ಬೋನ್ಸ್ ಒಂದಕ್ಕೊಂದು ರಬ್ ಆಗುತ್ತವೆ. ಇದರಿಂದ ಪೇನ್ ಬರುತ್ತೆ, ಬಾವು ಬರುತ್ತೆ. ಅಲ್ಲದೆ ನಮ್ಮ ಬೋನ್ಸನ್ನು ಮೂವ್ ಮಾಡಲು ಭಾಳ ಕಷ್ಟವಾಗುತ್ತದೆ. ಸ್ನೇಹಿತರೆ, ನೀ ಇಂಜುರಿಯಿಂದ, ಜಾಯಿಂಟ್ ಇಂಜುರಿಯಿಂದ ಕೂಡ ಕೆಲವೊಂದು ಸಾರಿ ಈ ಆರ್ಥೈಟಿಸ್ ಸಮಸ್ಯೆ ಕಂಡುಬರುತ್ತೆ. ಸ್ನೇಹಿತರೆ, ಇಂಥ ಹಲವಾರು ಸಮಸ್ಯೆಗಳಿಗೆ ಅಂದರೆ ಜಾಯಿಂಟ್ ಪ್ರಾಬ್ಲಮ್ ಸಮಸ್ಯೆಗಳಿಗೆ, ಮೊಣಕಾಲು ನೋವು ಸಮಸ್ಯೆಗಳಿಗೆ ವೆಸ್ಟೀಸ್ ತೊಗೊಂಬಂದಿದೆ ಒಂದು ಅದ್ಭುತವಾದ ಪ್ರಾಡಕ್ಟ್, ವೆಸ್ಟೀಸ್ ಗ್ಲುಕೋಸಮೈನ್. ಸ್ನೇಹಿತರೆ, ವೆಸ್ಟೀಸ್ ಗ್ಲುಕೋಸಮೈನ್ನಲ್ಲಿ 450 mg ಗ್ಲುಕೋಸಮೈನ್ ಮತ್ತು ಕಾಂಟೋಟಿನ್ ಇರುತ್ತೆ. ನಮ್ಮ ಜಾಯಿಂಟ್ಗಳ ಮಧ್ಯದಲ್ಲಿ ಇರ್ತಕ್ಕಂಥ ಲೂಬ್ರಿಕೆಂಟ್ನಲ್ಲಿ ಇರ್ತಕ್ಕಂಥ ಒನ್ ಆಫ್ ದಿ ಮೋಸ್ಟ್ ನ್ಯಾಚುರಲ್ ಕಾಂಪೌಂಡ್ ಆಗಿದೆ. ನಮ್ಮ ಹೆಲ್ದಿ ಕಾರ್ಟಿಲೇಜ್ ಮತ್ತು ಸೈನೋವಿಯಲ್ ಫ್ಲೂಯಿಡಲ್ಲಿ ಗ್ಲುಕೋಸಮೈನ್ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ನಮ್ಮ ದೇಹದಲ್ಲಿ ಈ ಲೂಬ್ರಿಕೆಂಟ್ ಉತ್ಪತ್ತಿಯಾಗುವುದಕ್ಕೆ ಮತ್ತು ಹೆಲ್ದಿ ಕಾರ್ಟಿಲೇಜರ್ ಪರ್ಫಾರ್ಮೆನ್ಸ್ಗೆ ವೆರಿ ಇಂಪಾರ್ಟೆಂಟ್ ಈ ಗ್ಲುಕೋಸಮೈನ್. ಸ್ನೇಹಿತರೆ, ನಾವು ವೆಸ್ಟೀಸ್ ಗ್ಲುಕೋಸಮೈನನ್ನು ಯೂಸ್ ಮಾಡುವುದರಿಂದ ನಮಗೆ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡುತ್ತದೆ. ಅಂದರೆ ನಮ್ಮ ನೋವುಗಳನ್ನು ಕಡಿಮೆ ಮಾಡುತ್ತದೆ, ಅಲ್ಲದೆ ಬಾವುಗಳನ್ನು ಸಹ ಕಡಿಮೆ ಮಾಡುತ್ತದೆ. ಇದು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್. ಏನಪ್ಪ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಜಾಯಿಂಟ್ಗಳಲ್ಲಿ ಇರ್ತಕ್ಕಂಥ ಸೈನೋವಿಯಲ್ ಫ್ಲೂಯಿಡನ್ನು ಪ್ರೊಡಕ್ಷನ್ ಮಾಡಲು ಸಹಾಯ ಮಾಡುತ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಜಾಯಿಂಟ್ಗಳಲ್ಲಿ ಹೆಲ್ತಿ ಜಾಯಿಂಟ್ಗಳಿಗೆ ಕಾರ್ಟಿಲೇಜರ್ ಮತ್ತು ಸೈನೋವಿಯಲ್ ಫ್ಲೂಯಿಡ್ ಎರಡು ವೆರಿ ಇಂಪಾರ್ಟೆಂಟ್. ಈ ಎರಡರನ್ನು ಈ ವೆಸ್ಟೀಸ್ ಗ್ಲುಕೋಸಮೈನ್ ಯೂಸ್ ಮಾಡುವುದರಿಂದ ಈ ಎರಡು ಮತ್ತೆ ಉತ್ಪಾದನೆಯಾಗಲು, ನ್ಯಾಚುರಲ್ ಆಗಿ ಉತ್ಪಾದನೆಯಾಗಲು ವೆಸ್ಟೀಸ್ ಗ್ಲುಕೋಸಮೈನ್ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಇದರ ಡೋಸೇಜ್ ಬಗ್ಗೆ ತಿಳ್ಕೊಳ್ಳೋದಾದರೆ ಪ್ರತಿನಿತ್ಯ 2 ಕ್ಯಾಪ್ಸೂಲನ್ನು ಯೂಸ್ ಮಾಡಬೇಕು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ